ಸ್ನೇಹಿತರೆ, ಕುಗ್ವೆ ಗ್ರಾಮದಿಂದ ಆಗಮಿಸಿರುವ ನಮ್ಮ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರಾದಂಥ ಮಹಾಬಲೇಶ್ ಕುಗ್ವೆ ಅವರು ಇವತ್ತು ಬಂಗಾರಧಾಮದಲ್ಲಿದ್ದಾರೆ. ನಮಸ್ತೆ ಮಹಾಬಲೇಶ್ ಕುಗ್ವೆ ಅವರೇ. ನಮಸ್ಕಾರ ಸರ್. ಈಗ ಬಂಗಾರಪ್ಪನವರ ಪುಣ್ಯಸ್ಮರಣೆಯ ದಿನ ಅವರಿಗೆ ಗೌರವ ಸಲ್ಲಿಸಲು ಅವರ ಬಂಗಾರಧಾಮಕ್ಕೆ ಆಗಮಿಸಿದ್ದೀರಾ. ಬಂಗಾರಪ್ಪನವ್ರ ಬಗ್ಗೆ ಏನು ಹೇಳ್ತೀರಾ? ಬಂಗಾರಪ್ಪನವರು ಈ ನಾಡಿಗೆ ಕೊಟ್ಟಂಥ ಕಾರ್ಯಕ್ರಮ ಬಹಳ ಅದ್ಭುತ ಇದೆ. ಹಾಂ, ಅವರು ಸಂಸದರಾಗಿ, ಹಾಂ, ಶಾಸಕರಾಗಿ ಹಾಂ, ಈ ನಾಡಿಗೆ ಸಾಕಷ್ಟು ಇದು ಮಾಡಿ, ಹಾಗೆಯೇ ಅವರು ಮುಖ್ಯಮಂತ್ರಿಯಾಗಿ ಕೊಟ್ಟಂಥ ಕಾರ್ಯಕ್ರಮಗಳು ಅಕ್ಷಯ ಆರಾಧನಾ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಇವತ್ತು ಇದಾವೆ ಜನರ ಮುಂದೆ ಇವತ್ತು ಜನರಿಗೆ ಅದು ಭಾಳ ಅನುಕೂಲ ಆಗ್ತಿದೆ. ಹಾಗೆಯೇ ಬಂಗಾರಪ್ಪನವರು ಇವತ್ತು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕೊಟ್ಟಂಥ ಬಹಳ ದೊಡ್ಡದು ಕೊಡುಗೆ ಕರೆಂಟು, ವಿದ್ಯುತ್, ಯಾರಿಗೆ ರೈತರಿಗೆ ಫ್ರೀಯಾಗಿ ವಿದ್ಯುತ್ತನ್ನು ಪಂಪ್ಸೆಟ್ಗೆ ವಿದ್ಯುತ್ತನ್ನು ಕೊಟ್ಟರು. ಇವತ್ತು ಪ್ರತಿಯೊಬ್ಬನು ಇವತ್ತು ಅದರಲ್ಲಿ ಬೆಳೆ ಬೆಳೆದಿದ್ದಾನೆ, ಅಡಿಕೆ ಬೆಳೆದಿದ್ದಾನೆ, ಹಲವಾರು ಬೆಳೆಯನ್ನು ಬೆಳೆದು ರೈತ ಇವತ್ತು ಭಾಳ ಜೀವನಕ್ಕೊಂದು ಆಧಾರ ಆಗಿದೆ. ಭಾಳ ಇವತ್ತು ರೈತರು ಇವತ್ತು ಭಾಳ ಶ್ರೀಮಂತರು ಆಗಿದ್ದಾರೆ ಅಂತ ಒಂದು ಅವಕಾಶ. ಇವತ್ತೇನಾರು ಆ ಬಿಲ್ ಕಟ್ಟಿದ್ದರೆ, ಬಿಲ್ ಕಟ್ಟೋದೇನಿದ್ದರೆ ಒಬ್ಬರು ಇವತ್ತು ತೋಟನೂ ಮಾಡ್ತಿರಲಿಲ್ಲ. ಅದಕ್ಕಿಂತ ಮೊದಲಿಗೆ ಈ ಹಿಂದೆ ಬಂಗಾರಪ್ಪನವರು ಮತ್ತು ಕಾಗೋಡು ತಿಮ್ಮಪ್ಪನವರು ಕೊಟ್ಟಂತ ಮತ್ತು ದೊಡ್ಡದೊಂದು ಕೊಡುಗೆ ಈ ರೈತರಿಗೆ ಗೇಣಿದಾರರ ಹೋರಾಟದಲ್ಲಿ ಬಹಳ ಗೇಣಿದಾರರು ಹೋರಾಟದಲ್ಲಿ ಜಮೀನನ್ನ ಉಳುವನೆ ಹೊಲದೊಡೆ ಮಾಡಿ ಜಮೀನನ್ನ ಸಾಕಷ್ಟು ಜನರಿಗೆ ಇವತ್ತು ಮಾಡಿಕೊಟ್ರು. ಆ ಜಮೀನು ಅಂದು ಮಾಡಿಕೊಟ್ಟು ನಂತರದಲ್ಲಿ ಬಂಗಾರಪ್ಪ ಮತ್ತೆ 30 ವರ್ಷ ಅಥವಾ 35 ವರ್ಷ ನಂತರದಲ್ಲಿ ಕರೆಂಟ್ ಫ್ರೀ ಕೊಟ್ಟರಲ್ಲ, ಅದು ಬಹಳ ದೊಡ್ಡ ಕಾರ್ಯಕ್ರಮ. ಇವತ್ತು ರೈತರು ಏನಾದ್ರು ಉಸಿರಾಡಿದರೆ ಇವತ್ತು ಜೀವನ ಸಾಗಿಸ್ತಾ ಇದ್ದಾರೆ ಅಂದರೆ ಅದೊಂದೇ ಒಂದು ಇದರಲ್ಲಿ. ಇವತ್ತು ಬಂಗಾರಪ್ಪನವರು ಹಲವಾರು ಇವತ್ತು ಮಕ್ಕಳಿಗೆ, ವಿದ್ಯಾವಂತ ಮಕ್ಕಳಿಗೆ ಸುಮಾರು 92ರಲ್ಲಿ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ 15% ಕೃಪಾಂಕ ಕೊಟ್ಟು, ಗ್ರಾಮೀಣ ಕೃಪಾಂಕ ಕೊಟ್ಟು ಜನರಿಗೆ, ವಿದ್ಯಾವಂತ ಮಕ್ಕಳಿಗೆ ಇವತ್ತು ಅವರು 15% ಭಾಳ ಜನ ಹೋಗಿ ಇವತ್ತು ಮಾಸ್ಟರ್ಗಳಾಗಿ ಕೆಲಸ ಮಾಡಿ ಇವತ್ತು ಅನುಕೂಲ ಇದೆ. ಇವತ್ತು ಅವರು ರಿಟೈರ್ಡ್ ಆಗೋ ಹಂತದಲ್ಲಿ ಇದ್ದಾರೆ. ಅಂಥ ಜನಗಳು ಭಾಳ ಜನ ಇವತ್ತು ಉಪಯೋಗ ತಗೊಂಡಿದ್ದಾರೆ. ಹಾಗಾಗಿ ಬಂಗಾರಪ್ಪನವರ ಕೊಡುಗೆ ಭಾಳ ಅಪಾರ. ಇದನ್ನು ನಾವು ಯಾರೂ ಅದು ಮರಲಿಕ್ಕಾಗಲ್ಲ. ಬಂಗಾರಪ್ಪ, ಕಾಗೋಡು ತಿಮ್ಮಪ್ಪ ಇಂಥವರೆಲ್ಲ ಈ ಜಿಲ್ಲೆಯಲ್ಲಿ ಹುಟ್ಟಿ ರಾಜ್ಯದಲ್ಲಿ ಸಾಕಷ್ಟು ಜನರಿಗೆ ಅನುಕೂಲ ಆಗೋಂಥ ಕೆಲಸಗಳನ್ನು ಮಾಡಿದ್ದಾರೆ. ಯಾವುದೇ ಒಂದು ಶಾಸನ ತರಬೇಕು ಅಂದರೆ ಅದನ್ನು ತರಬೇಕು ಅಂತ ಅವ್ರ ತಲೆಯಲ್ಲಿದೆ ಅಂದರೆ ಅದನ್ನು ಯಾವುದೇ ರೀತಿಯಲ್ಲಾದ್ರೂ ಶಾಸನ ತರೋಂಥ ಒಂದು ವ್ಯಕ್ತಿತ್ವ ಬಂಗಾರಪ್ಪನವ್ರದ್ದಾಗಿತ್ತು. ಇದು ಭಾಳ ನಮಗೆ ಬಂಗಾರಪ್ಪನವ್ರು ಈಗಾಗಲೇ 94 ವರ್ಷ ತುಂಬಿದಂಥ ವಯಸ್ಸು. ಅವ್ರು ನಾವು ಕಳ್ಕೊಂಡು ಇವತ್ತು 13ನೇ ಪುಣ್ಯ ದಿನ. ಈ ಪುಣ್ಯ ದಿನದಲ್ಲಿ ನಾವು ಆಗಮಿಸಿದ್ವಿ. ಅವರ ಆಶೀರ್ವಾದ ಪಡೆದು ಅವರು ಹೋಗೋಣ ಅಂತ ನಾವೆಲ್ಲರೂ ನಮ್ಮ ಊರಿನಿಂದ ಮತ್ತು ಈಗಾಗಲೇ ನಾವು ಒಂದು ಸ್ವಲ್ಪ ಲೇಟ್ ಆಯಿತು. ನಮ್ಮ ಮಾನ್ಯ ಮಧು ಬಂಗಾರಪ್ಪ ಮಂತ್ರಿ ಅವರು ಈಗಾಗಲೇ ಬಂದು ಹೋಗಿದ್ದಾರೆ, ಪೂಜೆ ಸಲ್ಲಿಸಿ ಹೋಗಿದ್ದಾರೆ. ಅವ್ರ ತಂದೆಯವರಿಗೆ ಪೂಜೆ ಸಲ್ಲಿಸಿ ಹೋಗಿದ್ದಾರೆ. ಆ ಸಂದರ್ಭ ಇರಬೇಕಿತ್ತು, ಸ್ವಲ್ಪ ಲೇಟ್ ಆಗ್ಬಿಡ್ತು. ಹಾಗಾಗಿ ಎಲ್ಲಿ ಬಂದಿರಲ್ಲ? ಬಂದಿದ್ವಿ ಸರ್, ಬಂದಿದ್ವಿ. ಈ ಬಂಗಾರಪ್ಪನವ್ರಿಗೆ ಒಂದು ಪೂಜೆ ಸಲ್ಲಿಸಿ ಹೋಗ್ಬೇಕಂತ ನಾವು ಸ್ನೇಹಿತರೆಲ್ಲ ಸೇರಿ ಇವತ್ತು ಅಣ್ಣಪ್ಪನವರು, ಮನೋಜ, ಲಕ್ಷ್ಮಣ, ನಾಣಪ್ಪನವರು ಮತ್ತು ಅಣ್ಣಪ್ಪನವರು ಮತ್ತು ನಮ್ಮ ಜನಕ್ಕಲು ರಾಜು ಅವರು ಇವರೆಲ್ಲ ಸೇರಿಬಿಟ್ಟು ಇವತ್ತು ಒಳ್ಳೆ ಹಾಡನ್ನು ಹಾಡ್ತಾರೆ. ಅಂಥ ಹಾಡನ್ನು ಇವತ್ತು ಇದರಲ್ಲಿ ಬಂದು ಬೆಳಗ್ಗೆ 8:30 ಗಂಟೆ ಬಂದು ಸಾಹೇಬರು ಹಾಡನ್ನು ಹೇಳಿ 1:30 ಗಂಟೆ ಅವ್ರು ಇಲ್ಲೇ ಕಾರ್ಯಕ್ರಮ ಕೊಟ್ಟಿವಿ ಅಂದರು. ಭಾಳ ಸಂತೋಷ. ನಮ್ಮೂರಿನವ್ರು ಕುಗ್ವೇರು ಅದರಲ್ಲೂ ಬಂದು ವಿಶೇಷವಾಗಿ ಬಂದಿದ್ದಾರೆ ಅಂದರೆ ನಮಗೆ ನಮ್ಮವ್ರು ಬಂದು ಇಲ್ಲಿ ಬಂಗಾರಪ್ಪ ಇದ್ರ ಕಾರ್ಯಕ್ರಮ ಕೊಟ್ಟಿದ್ರೆ ಭಾಳ ಸಂತೋಷ. ಇದಕ್ಕೆ ನಾವೆಲ್ಲರೂ ಇನ್ನೂ ಮುಂದೆ ಇದೇ ರೀತಿಯಲ್ಲಿ ಇರೋಣ. ಮತ್ತು ಹಾಗೆ ನಮ್ಮ ಮಂತ್ರಿಯವರು ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ. ಅವರು ಬಂಗಾರಪ್ಪನವ್ರ ಮಗನಾಗಿ ಮುಖ್ಯಮಂತ್ರಿಯಾಗಿ ಏನು ಕೊಟ್ಟಂಥ ಕಾರ್ಯಕ್ರಮಗಳು ಅದೇ ರೀತಿಯಲ್ಲಿ ಇವತ್ತು ಶಿಕ್ಷಣ ಸಚಿವರಾಗಿ ಈ ರಾಜ್ಯದಲ್ಲಿ ಒಳ್ಳೆ ಹೆಸರನ್ನು ಗಳಿಸಿದ್ದಾರೆ. ಒಳ್ಳೊಳ್ಳೆ ಕಾರ್ಯಕ್ರಮ ತರ್ತಾರೆ ಮಕ್ಕಳಿಗೆ. ಇದೇ ರೀತಿ ಮುಂದೆ ಅವರು ಹೆಚ್ಚಿನದಾಗಿ ಒಳ್ಳೊಳ್ಳೆ ಸ್ಕೀಮನ್ನು ತರಲಿ. ಇವತ್ತು ಏನಾಗ್ಬಿಟ್ಟಿದೆ, ಸರ್ಕಾರಿ ಶಾಲೆಗಳು ಇನ್ನೊಂದ್ಸರಿ ಹೇಳುವಂತ್ರಿ, ಪರವಾಗಿಲ್ಲ, ಬಂಗಾರಪ್ಪನವರಿಗೆ ಸೀಮಿತ ಆಗಲಿ. ಹೇಳಿ ಸರ್. ಅಣ್ಣಪ್ಪ ಅವರೇ, ಬಂಗಾರಪ್ಪನವ್ರ ಬಗ್ಗೆ ಏನು ಹೇಳೋದು? ಅವರೊಬ್ಬರು ಹಿಂದುಳಿದ ವರ್ಗದ ನಾಯಕರು. ಇವತ್ತು ಹಿಂದುಳಿದ ವರ್ಗ ಜನಗಳು ಒಂದು ಲೆವೆಲಿಗೆ ಬಂದು ಓಡಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಬಂಗಾರಪ್ಪನವರೇ ಕಾರಣ. ಕಾಗೋಡು ತಿಮ್ಮಪ್ಪ ಬಂಗಾರಪ್ಪನವರ ಕಾರಣ. ಹೀಗಾಗಿ ವಿಶೇಷವಾಗಿ ನಮ್ಮ ಹಿಂದುಳಿದ ವರ್ಗ ಅವ್ರನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಇವತ್ತು ರೈತರಿಂದ ಹಿಡಿದು ಅದೇ ಕರೆಂಟಿನ ವಿಚಾರ ಬಂದರೆ, ಕರೆಂಟ್ ಇಲ್ಲ ಅಂದರೆ ಯಾರೂ ಇವತ್ತು ಈ ಮಟ್ಟಕ್ಕಿದ್ದು ಅಡಿಕೆ ಬೆಳೆ ಮತ್ತೊಂದು ಮಾಡೋಕ್ಕೆ ಸಾಧ್ಯತೆಯೇ ಇಲ್ಲ. ಅವರು ನಾವು ಅವ್ರು ಪೂಜೆ ಮಾಡಬೇಕು. ಅವ್ರನ್ನ ಯಾವತ್ತು ನಾವು ಏನು ಕರೆಂಟ್ ಪಂಪ್ ಸೆಟ್ ಹಾಕಕ್ಕೆ ಹೋಗ್ತೀವಿ ಅವತ್ತು ಪ್ರತಿ ಕ್ಷಣದಲ್ಲೂ ಅವ್ರು ನೆನೆಸಿಬೋದು. ಪ್ರತಿದಿನವೂ ಬಂಗಾರಪ್ಪ ನೆನೆಸ್ಕೋಬೇಕು. ಹೌದು ಅಲ್ವಾ? ಯಾಕಂತಂದ್ರೆ ಅವ್ರಿಲ್ಲ ಅಂದ್ರೆ ಇವತ್ತು ಎಲ್ಲಿ ಬೆಳೆ ಬೆಳೆಯಕ್ಕಾಗ್ತದೆ? ಈ ಕರೆಂಟು ಮನೆ ಫೀಸೇ ಕಟ್ಟಕ್ಕಾಗಲ್ಲ ಅಂತ ಪರಿಸ್ಥಿತಿ ಒಳಗೆ ಫ್ರೀ ಕರೆಂಟ್ ಕೊಟ್ಟಾರಂದ್ರೆ ನಾವು ಯಾವತ್ತೂ ನಮ್ಮ ಉಸಿರಿಯವರೆಗೂ ಅವ್ರು ನೆನೆಸ್ಕೋಬೇಕು. ಓಕೆ. ಏನ್ರಿ ಮನೋಜ್ ಕುಗ್ವೆ ಅವರೇ, ಇವರು ಮನೋಜ್ ಕುಗ್ವೆ ಅವರು ಕುಗ್ವೆ ಊರಿನವರು, ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರು ಕೂಡ.
ಮಹತ್ವಾಕಾಂಕ್ಷಿಯ ರಾಜಕಾರಣಿ ಕೂಡ. ಹೇಳಿ. ನಮಸ್ಕಾರ. ಇವತ್ತು ನಮ್ಮ ಸಾರೆಕೊಪ್ಪ ಬಂಗಾರಪ್ಪನವರ 13ನೇ ವರ್ಷದ ಪುಣ್ಯಸ್ಮರಣೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಈ ಸೊರಬದ ಬಂಗಾರ ಧಾಮಕ್ಕೆ ಬಂದಿದ್ದೀವಿ. ಇವತ್ತು ಈ ಬಂಗಾರಪ್ಪನವರು ನಮ್ಮ ಕರ್ನಾಟಕ ಒಂದೆಲ್ಲ ಇದೆ ರಾಷ್ಟ್ರದ ನಾಯಕರು. ಅವರು ಪ್ರತಿಯೊಬ್ಬರ ಒಂದು ನರಮಿಡಿತದಲ್ಲಿಯೂ ಕೂಡ ಅವರು ಬಂಗಾರಪ್ಪನವರು ಅವರು ಪ್ರತಿಯೊಬ್ಬರ ವ್ಯಕ್ತಿಯ ಅವರಿಗೆ ಜಾತ್ಯತೀತವಾಗಿ ಅವರು ಯಾವುದೇ ರೀತಿಯ ಯಾವುದೇ ಜಾತಿಗೆ ಎಲ್ಲರಿಗೂ ಅವರೊಂದು ಹೃದಯದಲ್ಲಿದ್ದಾರೆ. ಹಾಗೆ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅಕ್ಷರ ದಾಸೋಹ ನಮ್ಮ ಗ್ರಾಮೀಣ ಅವರಿಗೆ ಅವ್ರ ಹೆಸರನ್ನ ಬರೆಯೋಕ್ಕೆ ಬರ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಕೂಡ ಅವರು ಮುಖ್ಯಮಂತ್ರಿ ಆದಾಗ ಅವರು ಮನೆಯ ಪಾಠಶಾಲೆ ಅಂತ ಹೇಳಿ ನಮ್ಮ ಗ್ರಾಮೀಣ ಜನರಿಗೆ ಅಕ್ಷರ ತುಂಗವನ್ನು ತಂದು ಮತ್ತು ಹಾಗೆ ವಿವಿಧ ರೀತಿಯಲ್ಲಿ ನಮ್ಮ ಏನು ಬರಗಾಲ ಒಂದು ವರ್ಷದಲ್ಲಿ ಬಂದ ಸಂದರ್ಭದಲ್ಲಿ ಅವರು ತಮ್ಮ ಕಾರಲ್ಲಿ ಭತ್ತ ಅಕ್ಕಿಯನ್ನು ತಗೊಬಂದು ಪ್ರತಿಯೊಂದು ಬಡ ಜನರಿಗೂ ಕೂಡ ಕೊಟ್ಟಂತಹ ವ್ಯಕ್ತಿಯವರು. ಹಾಗಾಗಿ ಅಂಥ ಬಡವರ ನಾಯಕರಿಂದ ಇವತ್ತು ನಮ್ಮ ಹಿಂದುಳಿದ ಸಮಾಜ ನಮ್ಮ ಪ್ರತಿಯೊಬ್ಬರು ಒಂದು ಸ್ಥಾನದಲ್ಲಿದ್ದಾರೆ. ಹೀಗೆ ನಮ್ಮ ಮಹಾಬಲೇಶ್ವರರು ಮತ್ತು ಇವರು ಹೇಳಿದಾಗೆ ನಮ್ಮ ರೈತರಿಗೆ ಇವತ್ತು ಹೆಚ್ಚಿನ ಅನುಕೂಲವಾದ ವಿದ್ಯುತ್ತನ್ನು ಉಚಿತವಾಗಿದೆ. ಇವತ್ತು ಮನೆಯ ವಿದ್ಯುತ್ತನ್ನೇ ನಾವು ಬಿಲ್ ಕಟ್ಟೋಕ್ಕಾಗಂಥ ಪರಿಸ್ಥಿತಿಯಲ್ಲಿ ಅವತ್ತಿನ ದಿನದಲ್ಲಿ ನಮ್ಮ ರೈತರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅವರು ನಮ್ಮ ಪಂಪ್ ಸೆಟ್ಟಿಗೆ ಉಚಿತ ವಿದ್ಯುತ್ತನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮತ್ತು ಅದೇ ರೀತಿ ನಮ್ಮ ಮಧು ಬಂಗಾರಪ್ಪರು ಕೂಡ ಶಿಕ್ಷಣ ಸಚಿವರಾಗಿ ನಮ್ಮ ಏನು ಶಾಲಾ ಸಾಕ್ಷರತಾ ಮಂತ್ರಿಯಾಗಿ ಅವರು ಮಕ್ಕಳಿಗೆ ಉಚಿತವಾಗಿ ಮೊಟ್ಟೆ ಕೊಡೋದಾಗಿರ್ಬೋದು, ಶೂ ಕೊಡೋದಾಗಿರ್ಬೋದು, ಹಾಗೆ ಹೆಚ್ಚಿನ ನಮ್ಮ ಕನ್ನಡ ಶಾಲೆಗೆ ಅಭಿವೃದ್ಧಿಗೋಸ್ಕರ ಅವರು ಹೆಚ್ಚಿನ ಒಂದು ಸಹಕಾರವನ್ನು ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಇಂಥ ಪ್ರತಿ ವರ್ಷವೂ ಅವರ ಜನ್ಮದಿನ ಮತ್ತು ಪುಣ್ಯಸ್ಮರಣೆನ ನಮ್ಮ ಮಧು ಬಂಗಾರಪ್ಪನವರು ಎಲ್ಲ ಮಾಡ್ಕೊಬರ್ತಿದ್ದಾರೆ. ಹಾಗಾಗಿ ಇವತ್ತು ನಮ್ಮಲ್ಲಿ ಬಂಗಾರಪ್ಪನವರು ಜೀವಂತವಾಗಿ ಇದ್ದಾರೆ ಅಂತ ಹೇಳಿ ನಾವು ಇವತ್ತು ಅಂದ್ಕೊಂಡಿದ್ದೀವಿ. ಹಾಗೆ ಇವತ್ತು ಎಲ್ಲ ರೀತಿಯಲ್ಲಿ ಮಧು ಬಂಗಾರಪ್ಪರ ಸಹಕಾರ ಮತ್ತು ಅವರು ಹೀಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಲಿ ಅಂತೇಳಿ ನಾವು ಹೇಳ್ಕೊತೀವಿ. ನಾಳೆ ಹೇಳಿ ಸರ್. ನಮಸ್ಕಾರ. ಬಂಗಾರಪ್ಪನವರು ಹುಡುಗರಾಗಿ ಯುವಕರಾಗಿದ್ದಂಥ ಕಾಲದಲ್ಲಿ ಬಡ ಜನರೆಲ್ಲ ಏನು ಬರೀ ಗೇಣಿ ಕೊಟ್ಕೊಂಡು ಅವ್ರ ಎದುರಿಗೆ ಉಸಿರನ್ನೇ ಬಿಟ್ಟಿಲ್ದಂಥ ಒಂದು ಕಾಲದಲ್ಲಿ ಇವರು ಅವರ ವಿರುದ್ಧ ಸಿಡಿದೆತ್ತು ಹೋರಾಟ ಮಾಡಿ ತಿಮ್ಮಪ್ಪನವರು ಅವರೆಲ್ಲ ಇನ್ನೂ ಅನೇಕ ನಾಯಕರುಗಳೆಲ್ಲ ಸೇರಿ ಬಡವರಿಗೆ ಭೂ ಸುಧಾರಣೆ ಕಾಯ್ದೆ ತಂದು ಒಂದು ದೊಡ್ಡ ವಿಚಾರ. ಆಮೇಲೆ ಸ್ವತಃ ಸಂಗೀತಗಾರರಾಗಿ ಸಂಗೀತಕ್ಕೆ, ಸಾಹಿತ್ಯಕ್ಕೆ ಮತ್ತು ಎಲ್ಲಿ ಡೊಳ್ಳೊಡೆದಿರಲಿ ಏನೇ ಇರಲಿ ಹೋಗಿ ತಾವು ನಿಂತು ಜನರ ಮಧ್ಯೆ ಬೆರೆತು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಆ ಕಲೆಗೆ ಒಂದು ಸಹಕಾರ ಕೊಟ್ಟು ಬೆಳೆಸ್ಕೊಂಡು ಬಂದು ಇವತ್ತು ಜನಾನುರಾಗಿಯಾಗಿ ನಾವು ಕನ್ನಡ ನಾಡಿನಲ್ಲಿ ಜೀವಂತವಾಗಿದ್ದಾರೆ. ಅವ್ರನ್ನ ನಾವು ಸ್ಮರಿಸ್ಬೇಕಂತೇಳಿ ನಾವು ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಸಂತೋಷದಿಂದ ಸಂಗೀತದ ಮೂಲಕ ಅವರಿಗೆ ಗೌರವ ಸಲ್ಲಿಸಿದ್ದೀರಾ. ಧನ್ಯವಾದಗಳು. ನಾನು ಚಾರ್ವಾಕ ರಾಘವೇಂದ್ರ, ಪ್ರಧಾನ ಸಂಪಾದಕ, ಚಾರ್ವಾಕ ಸುದ್ದಿವಾಹಿನಿ. ಬಂಗಾರಪ್ಪನವರ 13ನೇ ಪುಣ್ಯ ಸ್ಮರಣೆ. ನಿಜವಾಗಲೂ ಬಂಗಾರಪ್ಪನವರು ಈ ಗೆಳೆಯ ಅಣ್ಣಪ್ಪ ಕುಗ್ಗೋರು ಹೇಳಿದ ಹಾಗೆ ಕರೆಂಟಿನ ಸ್ವಿಚ್ ಒತ್ತುವ ಪ್ರತಿ ಸಮಯದಲ್ಲೂ ಕೂಡ ಬಂಗಾರಪ್ಪನವರು ನೆನೆಸ್ಕೋಬೇಕು ಅನ್ನೋದು ಅದು ನಿಜವಾಗಲೂ 100ಕ್ಕೆ 100 ಸತ್ಯ. ಇವತ್ತು ಅವರು ಕೊಟ್ಟಂಥ ಆರಾಧನಾ ಇರ್ಬೋದು, ಅಕ್ಷಯ ಇರ್ಬೋದು, ವಿಶ್ವ ಯೋಜನೆ ಇರ್ಬೋದು, ಗ್ರಾಮೀಣ ಕೃಪಾಂಕ ಇರ್ಬೋದು, ಉಚಿತ ಪಂಪ್ಸೆಟ್ ವಿದ್ಯುತ್ ಇರಬಹುದು, ಅಕ್ಷರತುಂಗ ಎನ್ನುವ ಯೋಜನೆ ಇರಬಹುದು, ಭಾಳ ಕಡಿಮೆ ಸಮಯದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆದರೂ ಕೂಡ ಅಪರೂಪದ ಕಾರ್ಯಕ್ರಮವನ್ನು ಕೊಟ್ಟವರು. ಬಂದಂಥ ಎಲ್ಲ ಸರ್ಕಾರಗಳು ಕೂಡ ಬಂಗಾರಪ್ಪನವರು ಏನು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅದೇ ಕಾರ್ಯಕ್ರಮವನ್ನೇ ಮುಂದುವರಿಸಿದ್ದಾರೆ ಬಿಟ್ಟರೆ ಬೇರೆ ಕಾರ್ಯಕ್ರಮ ಕೊಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಬಂಗಾರಪ್ಪನವರು ಒಬ್ಬ ಈ ನೆಲದ ಬಡವರ ಬೆವರು ಸುರಿಸಿ ದುಡಿಯುವ ಜನರ ನಾಯಕ ಅನ್ನೋದು ಪ್ರಶ್ನಾತೀತ. ಹಾಗಾಗಿ ಅವರ ಜನ್ಮದಿನಾಚರಣೆ ಮತ್ತು ಅವರ ಪುಣ್ಯಸ್ಮರಣೆಗೆ ನಾಡಿನ ಮೂಲೆಗಳಿಂದ ಬಂದು ಅವರಿಗೆ ಗೌರವ ಸಲ್ಲಿಸಿ ಹೋಗ್ತಾರೆ. ಇದು ನಿಜವಾದಂಥ ನಾಯಕನಿಗೆ ಇದ್ದಂಥ ಗುಣ ಅಂತ ಹೇಳ್ಬೋದು. ನಮಸ್ತೆ.